ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ ರಾಜಕೀಯದಲ್ಲಿ ಬಹು ಚರ್ಚಿತ ವಿಚಾರ ಸದ್ಯದ ಟ್ರೆಂಡು ಅಂದ್ರೆ ಅದು ಬಿಜೆಪಿ ಮತ್ತು ಜೆಡಿಎಸ್ ಲೋಕಸಭೆ ಎಲೆಕ್ಷನ್ಗೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೀಡಾಗಿರುವಂಥದ್ದು. ಯಾಕೆಂದ್ರೆ ಈಗ ನೋಡ್ತಾ ಇದ್ವಿ, ವಿರೋಧ ಪಕ್ಷ ನಾಯಕರನ್ನ ಇನ್ನೂ ಆಯ್ಕೆ ಮಾಡಿಲ್ಲ ಬಿಜೆಪಿ. ಮತ್ತೊಂದು ಕಡೆ ವಿರೋಧ ಪಕ್ಷ ನಾಯಕನ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಕಳೆದ 2019ರ ಚುನಾವಣೆಯನ್ನ ನೋಡಿದ್ರೆ ನಾವು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದ್ರು. ಗೆದ್ದಿದ್ದು ಇಬ್ಬರೂ ಕೂಡ ಒಂದೊಂದು ಸ್ಥಾನವನ್ನ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಗೆದ್ರೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ಗೆದ್ದಿತ್ತು. ಈ ಬಾರಿನೂ ಕೂಡ ಜೆಡಿಎಸ್ಗೆ ಮೈತ್ರಿ ಅನ್ನುವಂಥದ್ದು ತುಂಬಾ ಅನಿವಾರ್ಯ ಆಗ್ಬಿಟ್ಟಿದೆ, ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ ಜೊತೆ ಅಂತೂ ಹೋಗೋಕ್ಕಾಗಲ್ಲ, ಬಿಕಾಸ್ ಕಾಂಗ್ರೆಸ್ನವರೇ ರೆಡಿ ಇಲ್ಲ. ಜೆಡಿಎಸ್ ಬಂದರೆ ನಾವು ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಎಲೆಕ್ಷನ್ನ ಫೇಸ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ, ಸೊ ಹೀಗಾಗಿ ಬಿಜೆಪಿ ಜೊತೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಯಾಕೆಂದರೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಹಾಗೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅವರು ವಿರೋಧ ಪಕ್ಷ ನಾಯಕರಾಗಿದ್ದಂಥ ಟೈಮ್ನಲ್ಲೂ ಕೂಡ ಅಗ್ರೆಸಿವ್ ಆಗಿರಲಿಲ್ಲ. ಈಗ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಮೇಲೆ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ, ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಜಸ್ಟ್ ಕೆಲವು ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು ಅಷ್ಟೇ, ಇಡೀ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಇಡೀ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲಿ ಪ್ರಮುಖವಾಗಿ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಇದೆ, ಆ ಕಾರಣಕ್ಕೋಸ್ಕರ ಅಂತಾನೆ ಹೇಳಲಾಗ್ತದೆ. ಮತ್ತೊಂದು ವಿಚಾರ ಜೆಡಿಎಸ್ನದ್ದು ನಾವು ಗಮನಿಸ್ತಾ ಇದ್ರೆ, ಈಗ ಮೊನ್ನೆ ಅಷ್ಟೇ NDA-ತර ಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಬಿಹಾರದಲ್ಲಿ ಪಾಟ್ನಾದಲ್ಲಿ ಒಂದು ಸಭೆಯನ್ನ ಕೂಡ ಮಾಡಿದ್ರು ಲೋಕಸಭೆ ಎಲೆಕ್ಷನ್ಗೆ ಮೈತ್ರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ. ಆದ್ರೆ ಆ ಸಭೆಗೂ ಕೂಡ ಜೆಡಿಎಸ್ ಹೋಗಿರಲಿಲ್ಲ. ಈಗ 17 ಮತ್ತು 18ನೇ ತಾರೀಕು ರಾಜ್ಯದಲ್ಲೂ ಕೂಡ ಸಭೆಯನ್ನ ಕರೆದಿರುವಂಥದ್ದು. ಬಿಜೆಪಿ ಏತರ ಪಕ್ಷಗಳಿಗೆ ಆಹ್ವಾನವನ್ನು ನೀಡಲಾಗಿದೆ, 24 ಪಕ್ಷಗಳಿಗೆ. ಈ ಸಭೆಗೂ ಕೂಡ ಆಲ್ಮೋಸ್ಟ್ ಜೆಡಿಎಸ್ ಹೋಗುವಂಥದ್ದು ಡೌಟ್ ಅಂತಾನೆ ಹೇಳಲಾಗ್ತದೆ. ಈ ಅನುಮಾನಗಳೆಲ್ಲ ಎಡೆ ಮಾಡಿಕೊಡ್ತಿರುವಂಥದ್ದು ಏನಕ್ಕೆ ಅಂದರೆ, ಬಿಜೆಪಿ ಜೊತೆ ಜೆಡಿಎಸ್ನವರು ಹೋಗ್ತಾರೆ ಅಂತ. ಬಿಜೆಪಿ ಜೊತೆ ಜೆಡಿಎಸ್ನವರು ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜೆಡಿಎಸ್ನವರು ಪ್ರಮುಖವಾಗಿ 5 ರಿಂದ 6 ಲೋಕಸಭಾ ಕ್ಷೇತ್ರಗಳನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈಗ ಆಲ್ರೆಡಿ ಮೋದಿ ಮತ್ತೆ ದೇವೇಗೌಡರು ಒಂದು ಸುತ್ತಿನ ಮಾತುಕತೆ ಕೂಡ ಆಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿ ಇರುವಂಥದ್ದು. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದು 5 ರಿಂದ 6 ಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು ಕೇಳಿದ್ದಾರೆ ಅಂತ. ಅದು ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಸ್ಟ್ರಾಂಗ್ ಇರುವಂಥದ್ದು ಜೆಡಿಎಸ್ ಇಲ್ಲೇ ಅಲ್ವಾ. ಸೊ ಹೀಗಾಗಿ ಪ್ರಮುಖವಾಗಿ ಒಂದು ವಿಚಾರ ನಾವು ಗಮನಿಸೋದಾದ್ರೆ ಯಾವ್ಯಾವ ಕ್ಷೇತ್ರ ಅಂತ, ಹಾಸನ ಅಟ್ ಪ್ರೆಸೆಂಟ್ ಪ್ರಜ್ವಲ್ ರೇವಣ್ಣ ಇರುವಂಥ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನ ಬಿಟ್ಕೊಡುವಂಥ ಸಾಧ್ಯತೆ ಇದೆ ಅಕಸ್ಮಾತ್ ಮೈತ್ರಿ ಆದರೆ. ಇನ್ನು ಉಳಿದಂಥ ಕ್ಷೇತ್ರಗಳು ಯಾವುದಪ್ಪ ಅಂತ ನೋಡಿದ್ರೆ, ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥ ಮಂಡ್ಯ ಈಗ ಆಲ್ರೆಡಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಭದ್ರಕೋಟೆ ಛಿದ್ರ ಆಗೋಗಿದೆ. ಎಲ್ಲವೂ ಕೂಡ ಒಂದೇ ಒಂದು ಸ್ಥಾನ ಬಿಟ್ಟರೆ ಜೆಡಿಎಸ್ ಉಳಿದಂಥ ಕಡೆ ಕಾಂಗ್ರೆಸ್ಸೇ ಅಲ್ಲಿ ಗೆದ್ದಿರುವಂಥದ್ದು. ಬಟ್ ಲೋಕಸಭೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೆ ಮಂಡ್ಯ ಕ್ಷೇತ್ರವನ್ನ ಕೇಳಲಿದ್ದಾರೆ, ಅದಾದ್ಮೇಲೆ ತುಮಕೂರು ಕ್ಷೇತ್ರವನ್ನ ಕೇಳಲಿದ್ದಾರೆ, ಹಾಗೆ ಕೋಲಾರ ಕ್ಷೇತ್ರ, ರಾಯಚೂರು ಕ್ಷೇತ್ರವನ್ನ ಕೇಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ನಿಜಕ್ಕೂ ಕೂಡ ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದೇ ಆದ್ರೆ ಸಂಕಟ ಯಾರ್ಯಾರಿಗೆಲ್ಲ ಎದುರಾಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಒಂದು ಕ್ಷೇತ್ರದ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತೀನಿ ನಾನು. ನೆಕ್ಸ್ಟ್ ಬೇರೆ ಕ್ಷೇತ್ರಗಳ ಬಗ್ಗೆ ಯಾವ ರೀತಿಯಾಗಿ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂಥದ್ದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ ಒಂದು ಕ್ಷೇತ್ರ ಯಾವುದಪ್ಪ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಮಂಡ್ಯ ಅಂದ್ರೆ ಒಂಥರ ರಾಜಕೀಯದ ನೆಲೆಬೀಡಿದ್ದಂಗೆ, ರಾಜಕೀಯದ ರಾಜಧಾನಿ ಇದ್ದಂಗೆ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ. ಯಾಕೆಂದ್ರೆ ಯಾವಾಗಲೂ ಕೂಡ ರಾಜಕೀಯ ಅಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡುವಂಥದ್ದು ರಾಜಕೀಯ ವಿಚಾರವನ್ನೇ. ಸೊ ಹೀಗಾಗಿ ಯಾವಾಗಲೂ ರಾಜಕೀಯ ಜಿದ್ದಾಜಿದ್ದಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮಂಡ್ಯದಲ್ಲಿ. ಈ ಬಾರಿನೂ ಕೂಡ ಅಷ್ಟೇ, ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನಾದರೂ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೆ ಜೆಡಿಎಸ್ಗೆ ಆ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಟ್ಟಿದ್ದೇ ಆದಲ್ಲಿ. ಕಳೆದ ಬಾರಿನೂ ಕೂಡ ಅವರು ಅಭ್ಯರ್ಥಿಯನ್ನು ಹಾಕಿರಲಿಲ್ಲ, ಸುಮಲತಾ ಅಂಬರೀಷ್ ಅವರಿಗೆ ಅಂದ್ರೆ ಬೆಂಬಲವನ್ನ ಕೊಟ್ಟಿದ್ರು. ಈ ಬಾರಿ ಏನಾದರೂ ಬಿಜೆಪಿ ಜೆಡಿಎಸ್ಗೆ ಮೈತ್ರಿ ಮಾಡಿಕೊಂಡು ಅವರಿಗೆ ಕ್ಷೇತ್ರ ಬಿಟ್ಕೊಟ್ರೆ ಸುಮಲತಾ ಅಂಬರೀಷ್ ಅವರಿಗೆ ಸಂಕಷ್ಟ ಎದುರಾಗಲಿದೆ. ಸುಮಲತಾ ಅಂಬರೀಷ್ ಅವರಿಗೆ ಸಂಕಷ್ಟ ಯಾಕೆ, ಜೆಡಿಎಸ್ ಪಾಲಾಗ್ಬಿಡುತ್ತೆ ಅಲ್ಲಿ ಟಿಕೆಟು. ಸೊ ಹೀಗಾಗಿ ಈಗ ಅವರು ಬಿಜೆಪಿ ಜೊತೆ ಬೆಂಬಲವನ್ನ ಕೊಟ್ಕೊಂಡು ಬಿಜೆಪಿ ಜೊತೆ ಗುರ್ಸ್ಕೊಂಡಿದ್ದಾರೆ. ಜೆಡಿಎಸ್ಗೆ ಬಿಟ್ಕೊಟ್ರೆ ಆ ಕ್ಷೇತ್ರವನ್ನ ಸುಮಲತಾ ಅಂಬರೀಷ್ ಅವರಿಗೆ ಏನು ಆಪ್ಷನ್ಸ್ ಇದೆ, ಹೆಂಗ್ ರಾಜಕಾರಣ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಇಲ್ಲಿ ಜೆಡಿಎಸ್ಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರೇನು ಸುಮಲತಾ ಅಂಬರೀಷ್ ಅವರನ್ನ ಕರ್ಕೊಂಬಂದೇನಲ್ಲಿ ಟಿಕೆಟ್ ಕೊಡೋದಿಲ್ಲ.
ಸುಮಲತಾ ಅಂಬರೀಶ್ ಅವರು ಈಗ ಮಂಡ್ಯದಲ್ಲಿ ರಾಜಕಾರಣಕ್ಕೆ ಬಂದು ರಾಜಕಾರಣವನ್ನ ಮಾಡ್ತಾ ಇರುವಂತದ್ದೇ ಜೆಡಿಎಸ್ನ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ, HD ಕುಮಾರಸ್ವಾಮಿ ಅವರ ವಿರುದ್ಧ ಮಾಡ್ತಾ ಇರುವಂತದ್ದು. ಅವರ ಸುದ್ದಿಗೋಷ್ಠಿಯಲ್ಲೆಲ್ಲ ಸಲಿನೂ ಕೂಡ ಅವರು ಜೆಡಿಎಸ್ ವಿರುದ್ಧನೇ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತವರು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೆ ಆತಂಕ ಶುರುವಾಗ್ಬಿಟ್ಟಿದೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಸುಮಲತಾ ಅವರಿಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಸೊ ಹೀಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಲೆಕ್ಕಾಚಾರದ ಬಗ್ಗೆ ನೋಡೋದಾದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಏನು ಆಪ್ಷನ್ಸ್ ಇದೆ? ಈಗ ರಾಜಕೀಯವಾಗಿ ಅವರು ತಟಸ್ಥ ನಿಲುವನ್ನ ಕೈಗೊಳ್ಬೋದು, ಇಲ್ಲ ಅಂದ್ರೆ ಬೇರೆಯ ಒಂದು ಕ್ಷೇತ್ರವನ್ನ ಹುಡ್ಕೊಳ್ಬೋದು. ಬೆಂಗಳೂರು ಉತ್ತರ ಅಂತ ಹೇಳಲಾಗ್ತಾ ಇದೆ, ಕಾದ್ ನೋಡಬೇಕು. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿದ್ದಲ್ಲ, ಮಂಡ್ಯಕ್ಕೆ ಬಂದಿದ್ದು, ಮಂಡ್ಯದಲ್ಲಿ ಇರುವಂತ ಜನರಿಗೋಸ್ಕರ ರಾಜಕಾರಣಕ್ಕೆ ಬಂದಿದ್ದು, ನಾನು ರಾಜಕಾರಣ ಮಾಡಬೇಕು ಅಂತ ಮಂಡ್ಯಕ್ಕೆ ಬಂದಿದ್ದಲ್ಲ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿನೇ ಸುಮಲತಾ ಅಂಬರೀಶ್ ಅವರು ಈಗ ಹೇಳಿದಂಥ ಸ್ಟೇಟ್ಮೆಂಟ್ ಲೆಕ್ಕ ಹಾಕೊಂಡ್ರೆ ಮೈತ್ರಿ ಆಗಿದ್ದೆ ಆದರೆ ರಾಜಕೀಯದಿಂದ, ಚುನಾವಣಾ ರಾಜಕೀಯದಿಂದ ಏನಾದರೂ ನಿವೃತ್ತಿ ಪಡ್ಕೊಂಡ್ಬಿಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಅಕಸ್ಮಾತ್ ನಿವೃತ್ತಿ ಪಡ್ಕೊಳ್ದೆ ಹೋದರೆ ತಟಸ್ಥರಾಗಿ ಏನಾದರೂ ಇರ್ತಾರಾ ಚುನಾವಣಾ ರಾಜಕಾರಣದಲ್ಲಿ ಭಾಗಿಯಾಗ್ದಲೆ? ಇಲ್ಲ ಅಂದರೆ ಇನ್ನೂ ಒಂದು ಆಪ್ಷನ್ಸ್ ಇದೆ, ಕಾಂಗ್ರೆಸ್ ಕದ ತಡ್ತಾರಾ ಅಂತ. ಅಂಬರೀಶ್ ಅವರು ರಾಜಕಾರಣ ಮಾಡ್ಕೊಂಬಂದಿದ್ದೆ ಕಾಂಗ್ರೆಸ್ನಿಂದ. ಸೊ ಹೀಗಾಗಿ ಸುಮಲತಾ ಅಂಬರೀಶ್ ಅವರಿಗೆ ಈಗಲೂ ಕೂಡ ಸಿದ್ದರಾಮಯ್ಯನವರ ಬೆಂಬಲ ಇದೆ, ಅವ್ರ ಸಪೋರ್ಟ್ ಇದೆ, ಅವ್ರ ಜೊತೆ ಚೆನ್ನಾಗೇ ಇದ್ದಾರೆ, ಬಾಂಡಿಂಗ್ ಚೆನ್ನಾಗಿದೆ. ಆದರೆ DK ಶಿವಕುಮಾರ್ ಅವರ ಜೊತೆ ಅಷ್ಟಕ್ಕಷ್ಟೇ. ಸೊ ಹೀಗಾಗಿ ಕಾಂಗ್ರೆಸ್ ಕದವನ್ನು ತಟ್ಟುವಂಥ ಸಾಧ್ಯತೆ ಇದೆ. ಆದರೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರುತ್ತೆ ಏನೋ ಗೊತ್ತಿಲ್ಲ. ಬೆಂಬಲವನ್ನು ಕೊಡ್ಬೋದು ಅಥವಾ ಅವರೇ ಅಭ್ಯರ್ಥಿ ಆದರೂ ಆಗ್ಬೋದು. ಆದರೆ ಅಭ್ಯರ್ಥಿ ಆಯ್ಕೆ ಆಗುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಅಲ್ಲಿ ತೊಡರುಗಾಲ ಹಾಕುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಇಲ್ಲಿ ಸುಮಲತಾ ಅಂಬರೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರು ಈ ಮೊನ್ನೆ ನಡೆದಂಥ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥವ್ರಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು. ಫಾರ್ ಎಕ್ಸಾಂಪಲ್ ಶ್ರೀರಂಗಪಟ್ಟಣದಲ್ಲಿ ಇಂಡವಾಳು ಸಚ್ಚಿದಾನಂದ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಆದರೆ ಹೀನಾಯವಾಗಿ ಸೋತ್ಬಿಟ್ರು. ಒಂದು 3-4 ಜನ ಅವರ ಬೆಂಬಲಿಗರು ಹೀನಾಯವಾಗಿ ಸೋತರು, ಸಾಕಷ್ಟು ಪ್ರಚಾರವನ್ನು ಮಾಡಿದ್ರು ಕೂಡ. ಸೊ ಹೀಗಾಗಿ ಈಗ ಬಿಜೆಪಿ ಯಾವ ರೀತಿಯಾಗಿ ಸುಮಲತಾ ಅಂಬರೀಶ್ ಅವರನ್ನ ನಡೆಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಲ್ಲಿ JDSನವರು ದೇವೇಗೌಡರು ಫ್ಯಾಮಿಲಿ ಅವರಿಗೆ ಟಿಕೆಟನ್ನು ಕೊಡ್ಬೋದು ಅಥವಾ ಮಂಡ್ಯದವರಿಗೆ ಟಿಕೆಟನ್ನು ಕೊಡ್ಬೋದು. ಬಟ್ ಸುಮಲತಾ ಅವ್ರಿಗಂತೂ ಟಿಕೆಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಡಿಮೆ ಇರುವಂಥದ್ದು. ಸೊ ಹೀಗಾಗಿನೇ ಬಿಜೆಪಿ JDS ಹೊಂದಾಣಿಕೆ ಆಗಿದ್ದೇ ಆದರೆ ಸುಮಲತಾ ಅಂಬರೀಶ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಸುಮಲತಾ ಅಂಬರೀಶ್ ಅವರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಮಂಡ್ಯ ಜನಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳಿರುವಂಥ ಸುಮಲತಾ ಅಂಬರೀಶ್ ಅವರ ರಾಜಕೀಯ ಕಮರುತ್ತಾ ಅಥವಾ ರಾಜ್ಯಸಭೆಗೆ ಆಯ್ಕೆ ಆಗುವಂಥ ನಿಟ್ಟಿನಲ್ಲಿ ಬಿಜೆಪಿ ಅವರನ್ನು ಮನವೊಲಿಸ್ತಾರಾ ಅಥವಾ ಬೇರೆಯದ್ದೇ ಕ್ಷೇತ್ರಕ್ಕೆ ನಿಲ್ಲುವಂಥ ನಿಟ್ಟಿನಲ್ಲಿ ನೆಕ್ಸ್ಟ್ ನಿರ್ಧಾರವನ್ನು ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಬಿಕಾಸ್ ಮೋದಿಯವರು ಬೆಂಗಳೂರು ಮೈಸೂರು ಆ ದಶಪಥ ಹೆದ್ದಾರಿಯನ್ನು, ಎಕ್ಸ್ಪ್ರೆಸ್ ವೇಯನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಅವ್ರು ಬಂದ್ಬಿಟ್ಟು ಬಾಹ್ಯ ಬೆಂಬಲವನ್ನು ನಾನು ಕೊಡ್ತಾ ಇದ್ದೀನಿ ಬಿಜೆಪಿಗೆ ಅಂತ ಸೇರಿಕೊಂಡ್ರು. ಬಿಕಾಸ್ ಆ ಟೈಮ್ನಲ್ಲಿ ಸೇರ್ಲಿಕ್ಕೆ ಆಗಿರಲಿಲ್ಲ, ಕಾನೂನಿನ ತೊಡಕಿತ್ತು. ಈಗ ಸುಮಲತಾ ಅಂಬರೀಶ್ ಅವರು ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಿಕಾಸ್ ಅವರ ಬೆಂಬಲಿಗರು ಒಂದು ಸಭೆಯನ್ನು ಕೂಡ ಕರಿತಾ ಇರುವಂಥದ್ದು. ಏನು ನಿರ್ಧಾರ ಮಾಡಬೇಕು ಅಕಸ್ಮಾತ್ ಹೊಂದಾಣಿಕೆ ಆಗಿದ್ದೇ ಆದರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಸುಮಲತಾ ಅವರ ನಡೆ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಿಕಾಸ್ ಒಂದು ನೋಡೋದಾದರೆ ಒಂದು ಕ್ಷೇತ್ರಗಳನ್ನು ಬಿಟ್ಕೊಂಡಂಥ ಸಂದರ್ಭದಲ್ಲಿ ತ್ಯಾಗ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ತಾ ಇದ್ದೆ 2019ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ಆದಂಥ ಸಂದರ್ಭದಲ್ಲಿ ಏನೇನಾಯಿತು ಅಂತ. ಆವಾಗ ತುಮಕೂರಿನಲ್ಲಿ ಪ್ರೆಸೆಂಟ್ ಮುದ್ದಹನುಮೇಗೌಡರು MP ಆಗಿದ್ರು. ಆದರೆ ತುಮಕೂರು ಕ್ಷೇತ್ರವನ್ನು JDSಗೆ ಬಿಟ್ಕೊಟ್ಟಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಕೊಡಲಿಲ್ಲ. ದೇವೇಗೌಡರು ಅಲ್ಲಿ ನಿಂತ್ಕೊಂಡ್ರು. JDSಗೆ ಕ್ಷೇತ್ರ ಬಿಟ್ಕೊಟ್ಟಂಥ ಹಿನ್ನೆಲೆಯಲ್ಲಿ ತ್ಯಾಗವನ್ನು ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಯನ್ನು ಕೊಟ್ಟರು. ಆ ಭರವಸೆಗಳನ್ನು ಈಡೇರಿಸಲಿಲ್ಲ ಕಾಂಗ್ರೆಸ್ ಮುದ್ದಹನುಮೇಗೌಡರಿಗೆ. ಈಗ ಸುಮಲತಾ ಅವ್ರಿಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗುತ್ತಾ? ಕಾದು ನೋಡಬೇಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. JDSಗೆ ಈಗ ಮೈತ್ರಿನೂ ಕೂಡ ಅನಿವಾರ್ಯವಾಗಿರುವಂಥದ್ದು. ಬಿಜೆಪಿ ಜೊತೆ ಹೋದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಕೂಡ ಒಡೆದಂತಾಗುತ್ತೆ ಕುಮಾರಸ್ವಾಮಿ ಅವರು. ಬಿಕಾಸ್ ರಾಜಕೀಯ ಬದ್ಧ ವೈರಿ ಅಂತಲೇ ಸುಮಲತಾ ಅಂಬರೀಶ್ ಅವರು ಕರೆಸ್ಕೊಳ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಕಳೆದ ಲೋಕಸಭೆ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಸ್ವಾಭಿಮಾನದ ಹೆಸರಲ್ಲಿ ಸ್ವಾಭಿಮಾನಿ ಮಂಡ್ಯದ ಜನ ನನಗೆ ಓಟ್ ಹಾಕಿ ಅವ್ರಿಗಲ್ಲ ಅಂತ ಹೇಳಿದ್ರು. ಈಗ ಆ ಸ್ವಾಭಿಮಾನದ ಬಗ್ಗೆ
ಏನಾದರೂ ಮೈತ್ರಿ ಆದರೆ ಸುಮಲತಾ ಅಂಬರೀಷ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದು ರೀತಿಯಾಗಿ ಮುಜುಗರ ಆದರೂ ಆಗ್ಬೋದು ಅಲ್ಲಿ ನಿಂತ್ಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಕಾಂಗ್ರೆಸ್ಗೆ ಹೋದ್ರೂ ಹೋಗ್ಬೋದು, ಕಾಂಗ್ರೆಸ್ ಕದವನ್ನು ತಟ್ಬೋದು, ಅಥವಾ ಚುನಾವಣಾ ರಾಜಕೀಯದಿಂದ ಅವರು ಸದ್ಯಕ್ಕೆ ಸೈಲೆಂಟ್ ಆದರೂ ಆಗ್ಬೋದು ಅಥವಾ ನ್ಯೂಟ್ರಲ್ ಆದರೂ ಆಗಬಹುದು. ಕಾದು ನೋಡಬೇಕು. ಸುಮಲತಾ ಅಂಬರೀಷ್ ಅವರ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಅಫಿಷಿಯಲ್ ಆಗಬೇಕಷ್ಟೇ ಈಗ ಬಿಜೆಪಿ ಮತ್ತು JDSಗೆ ಲೋಕಸಭೆ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ.